ಇವತ್ತು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಿಮ್ಗೆ ತಿಳ್ಬೇಕಂದ್ರೆ ಬ್ಲಾಗ್ನ ಫುಲ್ಲಾಗಿ ಪೂರ್ತಿಯಾಗಿ ನೋಡಿಬಿಡಿ. ಹಂಗೆ ಬಂದುಬಿಟ್ಟು ಲಿಫ್ಟ್ ಬಟನ್ನ ಪ್ರೆಸ್ ಮಾಡಿದೆ. ಲಿಫ್ಟ್ ಮೇಲ್ಗಡೆ ಬಂತು. ಲಿಫ್ಟ್ ಒಳಗಡೆ ಹತ್ಕೊಂಡು ಹಾಗೆ ಕೆಳಗೆ ಹೋಗ್ತಾ ಇದ್ದೀನಿ. ಹಾಗೆ ಕೆಳಗಡೆ ಬಂದುಬಿಟ್ಟು ಹಾಗೆ ಮತ್ತೆ ಲಿಫ್ಟ್ ಡೋರ್ನ ಕ್ಲೋಸ್ ಮಾಡಿದೆ. ಹಾಗೆ ಡೈರೆಕ್ಟಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಗೆಸ್ ಮಾಡಿ. ಎಲ್ಲಿಗೂ ಇಲ್ಲ, ನನ್ನ ಬೈಕು ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದೀನಿ. ಅದೇ ಬೈಕ್ ತೊಗೊಳಕ್ಕೆ ಹೋಗ್ತಾ ಇರೋದು. ಇದೇ ನೋಡಿ ನನ್ನ ಬೈಕ್ ಬಂದುಬಿಟ್ಟು ನಾನು ತೆಲಂಗಾಣಲ್ಲಿ ತೊಗೊಂಡಿರೋದು. ನಾನು ತೊಗೊಂಡಿರೋದು. ఎందుకంದರೆ ನಾನು ಇಲ್ಲೇ ಇರೋದು, ಇಲ್ಲೇ ವರ್ಕ್ ಮಾಡೋದು. ಹಾಗಾಗಿ ನನ್ನ ಬೈಕ್ ಇಲ್ಲೇ ತೊಗೊಂಡಿರೋದು. ಮತ್ತು ಕೀ ಆನ್ ಮಾಡ್ಕೊಂಡ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀನಿ ಮುಂದಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಪ್ಪ ಅಂದರೆ ಶಾಪಿಂಗ್ ಮಾಡೋಕ್ಕೆ ಅಂತ. ಏನಕ್ಕೆ ಶಾಪಿಂಗ್ ಅಂತ ಮುಂದೆ ಹೇಳ್ತೀನಿ. ಹಾಗೆ ಓಡ್ತಾ ಹಾಗೆ ಸುಮ್ಮನೆ ಬೈಕ್ ಅಲ್ವಾ, ಕೈಯಲ್ಲಿ ಬೈಕ್ ಬಂದರೆ ಮಾತೇ ಕೇಳೋಲ್ಲ ಅನ್ನತ್ತೆ. ಹಾಗೆ ಬೈಕ್ ರೈಡ್ ಮಾಡಿಕೊಂಡು ಸುಮ್ಮನೆ ನಿಧಾನಕ್ಕೆ ಓಡಬೇಕು ಅಂದರೂ ಮಾತು ಕೇಳೋಲ್ಲ. ಏನೋ ಜೋಶು ಬೈಕ್ ಕೈಲಿದ್ರೆ ಹಂಗೆ ಉಳಿತಾ ಇದ್ದೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಹಂಗೆ ನೋಡಿ ಸುಮ್ಮನೆ ಒಂದು ಪೋಸ್ ಇರಲಿ ಅಂತ ವೀಡಿಯೋ ಮಾಡ್ತಾಯಿದ್ನಲ್ವ, ನಾನು ಕಾಣಬೇಕಲ್ವ, ಹಂಗೆ ಕಾಣಲಿ ಅಂತ ವೀಡಿಯೋ ಮಾಡ್ತಾ ಹಂಗೆ ಹೊರಟೆ. ಹಾಗೆ ಮುಂದಕ್ಕೆ ಹೊರಟು ಎಲ್ಲಿ ಹೋಗ್ತಾ ಇದ್ನಪ್ಪ ಅಂದರೆ ಹಂಗೆ ಹೇಳಿದ್ನಲ್ಲ ಇವಾಗಲೇ, ಶಾಪಿಂಗ್ ಮಾಡೋಕ್ಕೆ ಅಂತ. ಹಾಗೆ ಮುಂದೆ ಬಂದೆ. ಸುಮ್ಮನೆ ಬೈಕ್ ಹಂಗೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಎಲ್ಲಿವರೆಗೆ ಹೋಗಬೇಕು ಅಂದರೆ ಒಂದು 2 ಕಿಲೋಮೀಟರ್ಸ್ ಇದೆ ಇಲ್ಲೇ ನೆಕ್ಸ್ಟು. ಅಲ್ಲಿವರೆಗೆ ಮಾತ್ರ ಓಡ್ತಾ ಇರೋದು. ಅಲ್ಲಿ ಹೊರಟ್ಬಿಟ್ಟು ಬಟ್ಟೆ ತೊಗೊಂಡ್ಬಿಟ್ಟು ಹಂಗೆ ರಿಟರ್ನ್ ಬರಬೇಕು. ಮತ್ತೆ ಎಲ್ಲಿಗೂ ಹೋಗೋದಿಲ್ಲ ನೋಡಿ. ಹಂಗೆ ಪೆಟ್ರೋಲ್ ಪಂಪ್ ಬಂದುಬಿಡ್ತು. ಪೆಟ್ರೋಲ್ ಪಂಪ್ಗೊಂದು ಬಾಯ್ ಹೇಳ್ಬಿಟ್ಟು ಹಂಗೆ ಮುಂದಕ್ಕೆ ಹೊರಡ್ತಾ ಇದ್ದೀನಿ. ಇದು ಒಂದು ದೊಡ್ಡ ಏರಿಯಾ. ಈ ಏರಿಯಲ್ಲಿ ನೀವು ಏನು ನೋಡ್ತೀನಿ ಅಂದರೆ ನಿಮ್ಗೆ ತಿಳಿಯೋದು ಬರೀ ತಿನ್ನೋಕೆ ಮಾತ್ರ ಸಿಗುತ್ತೆ. ಏನಾದರೂ ಬೇರೆ ಐಟಮ್ಸ್ ಬೇಕಂದರೆ ಏನೂ ಸಿಗೋಲ್ಲ. ಟೀ ಶಾಪು ಮತ್ತು ಬೇಕ್ರಿ, ರೆಸ್ಟೋರೆಂಟ್ಸು ಇದು ಮಾತ್ರ ಇರುತ್ತೆ. ಆದಿ ಬಟ್ಲ ಅಂತ ಏರಿಯಾ ಹೆಸರು ಬಂದುಬಿಟ್ಟು. ಈ ಏರಿಯಾ ಬರೋದು ಹೈದ್ರಾಬಾದಿಂದ ಒಂದು 20 ಕಿಲೋಮೀಟ್ರ್ ದೂರ ಅಂದ್ಕೊಳ್ಳಿ, ಅಲ್ಲಿ ಬರುತ್ತೆ. ಇದೇ ನೋಡಿ ಆದಿ ಬಟ್ಲ ಅಂದರೆ. ಇವಾಗ ಎಲ್ಲಿದ್ದೀನಿ ಅಂತಂದರೆ ಎಕ್ಸಾಕ್ಟಾಗಿ TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ. ಇದೇ ನೋಡಿ ಆ ಕಂಪ್ನಿ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ, ಇದೇ TCS, ಇಂಡಿಯಾದ ಒಂದು ದೊಡ್ಡ ಕಂಪ್ನಿ ಅಂದ್ಕೊಳ್ಳಿ. ಹಂಗೆ ಬಂದುಬಿಟ್ಟು ಬೈಕ್ನ ಹಂಗೆ ಪಾರ್ಕ್ ಮಾಡಿದೆ. ಇಲ್ಲಿ ಪಾರ್ಕ್ ಮಾಡಿ ಲಕ್ಷ್ಮಿ ಶಾಪಿಂಗ್ ಮಾಲ್ ಹತ್ರ ಬಂದೆ. ಎಲ್ಲಿ ಆದಿ ಬಟ್ಲಲ್ಲೇ ಇರೋದು. ಹಂಗೆ ಲಕ್ಷ್ಮಿ ಶಾಪಿಂಗ್ ಮಾಲಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಹುಡುಗನಿಗೊಂದು ಬಾಯ್ ಹೇಳಿದೆ. ಹುಡುಗನು ಬಾಯ್ ಹೇಳ್ದೆ. ಹಂಗೆ ಮತ್ತೆ ಬೈಕ್ ತೊಗೊಂಡ್ಬಿಟ್ಟು ಶಾಪಿಂಗೆಲ್ಲ ಆಯ್ತಲ್ಲ, ಹಂಗೆ ಬೈಕ್ ತೊಗೊಂಡ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ. ಒಂದು ಬಾಯ್ ಹೇಳಿದೆ. ಮತ್ತು ಶಾಪಿಂಗ್ ಮಾಲ್ ಅಂತ ಲಕ್ಷ್ಮಿ ಶಾಪಿಂಗ್ ಮಾಲ್, ಅದಕ್ಕೊಂದು ಬಾಯ್ ಹೇಳ್ಬಿಟ್ಟು ಹಂಗೆ ಮತ್ತೆ ಬೈಕ್ ಹತ್ಕೊಂಡು ಸುಮ್ಮನೆ ನಿಧಾನಕ್ಕೆ ಅನಿಸುತ್ತಿದೆ ಯಾಕೋ ಇಂದು ಅಂತ ಸಾಂಗ್ ಆಡಿಕೊಂಡು ಹಂಗೆ ಮತ್ತೆ ನಾನು ಹೊರಟಿದ್ದೆ ನನ್ನ PG ಕಡೆಗೆ. ಇದೇ ನೋಡಿ ನಮ್ಮ PG ಇವಾಗ ಮುಂದ್ಗಡೆ ಬರುತ್ತೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಂತ. ಇದೇ ದೊಡ್ಡ PG ನಮ್ಮದು. PG ಏನೋ ಚೆನ್ನಾಗಿದೆ, ಬಟ್ ಫುಡ್ ಮಾತ್ರ ಅಷ್ಟೊಂದೇನು ಚೆನ್ನಾಗಿಲ್ಲ ಹೇಳ್ಕೊಳಕ್ಕೆ. ಚೆನ್ನಾಗಿದೆ ಒಂದು ರೇಂಜ್ಗೆ. ಮತ್ತು ಹಂಗೆ ಬಂದುಬಿಟ್ಟು ಮತ್ತೆ ಲಿಫ್ಟ್ ಹತ್ರ ಬಂದೆ. ಲಿಫ್ಟಿಂದ ಹೊರಗಡೆ ಯಾರೋ ಬರ್ತಾಯಿದ್ದಾರೆ ನೋಡಿ. ಯಾರು ಅಂತ ಗೊತ್ತಾಗಲಿಲ್ಲ. ಯಾರೋ ಒಂದು ಹುಡುಗಿ ಹೋಗ್ಲಿ ಬಿಡಿ. ಇದು ಕಂಬೈನ್ PG, ಹುಡುಗಿ ಇಬ್ಬರು ಇರೋ PG ಬಿಡಿ. ಮೇಲ್ಗಡೆ ಹುಡುಗಿರು, ಕೆಳಗಡೆ ಹುಡುಗರು. ರೂಮಲ್ಲಿ ಹುಡುಗಿರು ಮತ್ತು ಕೆಳಗಡೆ ನಾವು. ಹಂಗೆ ನೋಡಿಕೊಂಡು ಮಿರರ್ ಕಾಣ್ತಾಯಿದೆ ಅಂತ ಮಿರರಲ್ಲಿ ಹಂಗೆ ಒಂದು ಪೋಸ್ ಕೊಟ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇದೆ. ಲಿಫ್ಟ್ ನೋಡಿದ್ರೆ ಮೇಲೆ ಹೋಗ್ತಾ ಇದೆ. ಮತ್ತು ಮೇಲ್ಗಡೆ ಬಂದೆ. ನಮ್ಮ ರೂಮ್ ಬಂದುಬಿಟ್ಟು 3rd ಫ್ಲೋರಲ್ಲಿ ಹಿಂಗೆ ಲಿಫ್ಟ್ ಸ್ಟಾಪ್ ಆಗುತ್ತೆ. ಇವಾಗ ಸ್ಟಾಪ್ ಆದಮೇಲೆ ಹಂಗೆ ಬಂದುಬಿಡ್ತು ಮೇಲಿಂದ ಹಂಗೆ ನಿಧಾನಕ್ಕೆ ಡೋರ್ ಓಪನ್ ಮಾಡಿಕೊಂಡು ಮತ್ತೆ ಹೊರಟಿದ್ದೆ ನನ್ನ ರೂಮ್ ಕಡೆ. ಇದು ಎಲ್ಲಿಗೆ ಹೋಗಿದ್ದೆ ಅಂತ ಇವತ್ತಿನ ಮ್ಯಾಟ್ರ್ ಹೇಳೋಕ್ಕೆ ಮರೆತುಬಿಟ್ಟೆ. ಏನಿಲ್ಲ, ನಾಳೆ ನಮ್ಮ ಅತ್ತೆ ಮಗಳ ಮನೆಯಲ್ಲಿ ಫಂಕ್ಷನ್ನು, ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಹೋಗಿದ್ದೆ. ಓಕೆ, ಟಾಟಾ, ಬಾಯ್.